ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಪೋಸ್ಟ್ ಆಫೀಸ್ GDS ಶೆಡ್ಯೂಲ್ 2 ಒಂದು ನೇಮಕಾತಿ ಬಗ್ಗೆ ಅಂತಂದರೆ, ಈಗ ಬಂದಿರುವಂಥದ್ದು ಶೆಡ್ಯೂಲ್ 1 ನೋಟಿಫಿಕೇಷನ್ ಆಗಿರ್ತದೆ ಸ್ನೇಹಿತರೆ. ಈಗ ನೀವು ಏನು ಪ್ರೆಸೆಂಟು ಥರ್ಡ್ ಲಿಸ್ಟ್ ಏನು ಬಂತು ಮೊನ್ನೆ, ಅದು ಬಂದುಬಿಟ್ಟು ಶೆಡ್ಯೂಲ್ 1 ನೋಟಿಫಿಕೇಷನ್ದು. ವರ್ಷದಲ್ಲಿ ಸರಿಸುಮಾರು 2 ನೋಟಿಫಿಕೇಷನ್ಗಳು ಈ ಒಂದು ಪೋಸ್ಟ್ ಆಫೀಸಲ್ಲಿ ಬರ್ತವೆ, ಹೌದಾ. ಈ ಒಂದು ಶೆಡ್ಯೂಲ್ 2 ನೋಟಿಫಿಕೇಷನ್ ಯಾವಾಗ ಬರ್ತದೆ, ಮತ್ತು ಇನ್ನೊಂದೇನಪ್ಪ ಅಂದರೆ ಎಕ್ಸ್ಪೆಷಲಿ ತಮ್ಮೆಲ್ಲಾಗಿದ್ದಾನೆ 70-80% ಇದ್ದರೆ ಏನಪ್ಪ ಅಂತಂದರೆ ಜಾಬ್ ಅಂತೇಳಿ. 100% ಸ್ನೇಹಿತರೆ, ನೀವು ನಾನು ಹೇಳಿರುವಂತಹ ಒಂದು ಸರ್ಕಲಲ್ಲಿ ಅಪ್ಲೈ ಮಾಡಿದರೆ 100% 70-80%ಗೆ ಜಾಬ್ ಆಗುತ್ತೆ. ಇದು ನನ್ನ ಗ್ಯಾರಂಟಿ. ಓಕೆ, ಅದಕ್ಕೆ ನೀವು ಪ್ರೂಫು ಈಗಲೂ ಸಹ ನೀವು ಅಫಿಷಿಯಲ್ ಆದಂಥ ಏನು ಥರ್ಡ್ ಲಿಸ್ಟ್ ಏನು ಬಂದಿದೆ ಅಲ್ಲಿ ಹೋಗಿ ನೋಡಿ, 70-80% ಇದ್ದವರೆಲ್ಲರೂ ಸಹ ಆಯ್ಕೆ ಆಗಿದ್ದಾರೆ. ಎಲ್ಲಿ ಅಂತಂತಂದರೆ ನಾರ್ತ್ ಈಸ್ಟ್ ಸ್ಟೇಟ್. ಓಕೆ, ಈ ನಾರ್ತ್ ಈಸ್ಟ್ ಏನಿದೆ, ಈ ನಾರ್ತ್ ಈಸ್ಟ್ ಸ್ಟೇಟಲ್ಲಿ ನಿಮಗೆ 70-80%ಗೆ ಏನಾಗಿದೆ ಅಂತಂತಂದರೆ ಸೆಲೆಕ್ಷನ್ ಆಗಿದೆ. ನೀವು ಕೇಳ್ಬೋದು, ನಾರ್ತ್ ಈಸ್ಟ್ ಸ್ಟೇಟ್ಗೂ ನಮ್ಮ ಕರ್ನಾಟಕದವ್ರು ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಂತ. 100% ನೀವು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಇದು ಅಫಿಷಿಯಲ್ ನೋಟಿಫಿಕೇಷನ್ಲೇ ಹೇಳಿದ್ದಾರೆ. ಬಟ್ ಅಲ್ಲಿ ಏನಂತಂತಂದರೆ ಸ್ಥಳೀಯ ಭಾಷೆ ನಿಮಗೆ ಬರಬೇಕು. ಬಟ್ ಅದನ್ನು ನೀವು ಹಿಂದಿ, ಹಾಗಾಗಿ ಸ್ವಲ್ಪ ಭಾಷೆ ಬರ್ತಾಯಿತ್ತು ಅಂತಂದರೂ ಸಹ ನೀವು ಸೆಲೆಕ್ಟ್ ಮಾಡ್ತಾರೆ. ಓಕೆ, ಅದು ನೀವು ಜಾಬನ್ನು ಪಡ್ಕೋಬೇಕು ಈ ಪೋಸ್ಟ್ ಆಫೀಸ್ದು ಅಂತಂದರೆ 100% ನೀವು 70% ಇದೆ, 80% ಇದೆ ಅಂತಂದರೆ ಹೇಳಿದ್ನಲ್ಲ, ನಾರ್ತ್ ಈಸ್ಟ್ ಸ್ಟೇಟಿಗೆ ಹಾಕಿ. ಓಕೆ, ಇನ್ನು 90-100% ಯಾರ್ದಿದೆಯೋ ಅವರೆಲ್ಲರೂ ಸಹ ಕರ್ನಾಟಕದಲ್ಲಿ ಆಗ್ತಾರೆ. ಯಾಕಂತಂದರೆ ಕರ್ನಾಟಕದಲ್ಲಿ ಆಗುತ್ತೆ. ಬಟ್ 90% ಇದ್ದವ್ರದ್ದು ಸಹ ಆಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ. ನೀವು ನೋಡ್ಬೋದು, ಮೊನ್ನೆ ಬಂದಿದ್ದು ಥರ್ಡ್ ಲಿಸ್ಟ್. ಓಕೆ, ಈ ಥರ್ಡ್ ಲಿಸ್ಟಲ್ಲಿ ಟೋಟಲಾಗಿ ಎಷ್ಟು ನಿಂತಿದೆ ಕಟ್ ಆಫ್ ಅಂದರೆ 97, 98, ಕೆಲವೊಂದು ಕಡೆ 94 ಹೋಗಿದೆ. ಓಕೆ, ಬಟ್ ಅದು ಇನ್ನೂ ಸಹ ಏನಾಗಿಲ್ಲ ಅಂತಂತಂದರೆ ಕಡಿಮೆ ಕಟ್ ಆಫ್ ಆಗಿಲ್ಲ. ಓಕೆ, ಹಾಗಾಗಿ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ಅಪ್ರಾಕ್ಸಿಮೇಟಾಗಿ 95-100 ಇದ್ದವರು ಯಾರಿರ್ತಾರೋ ಅವರು ಅಪ್ಲೈ ಮಾಡ್ಕೋಬೋದು ಆರಾಮಾಗಿ. ಅವರೆಲ್ಲರೂ ಸಹ ಆಯ್ಕೆ ಆಗ್ತಾರೆ 95-100 ಇದ್ದವರು. ಬಟ್ ಉಳಿದಂಥವ್ರು ಯಾರೂ ಸಹ ಇಲ್ಲೇನಾಗಲ್ಲ ಅಂತಂದರೆ ಸೆಲೆಕ್ಟ್ ಆಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಸಹ ಹೇಳಿದ್ರಂತೆ ಬೇರೆ ಒಂದು ಕಡೆ ಅಪ್ಲೈ ಮಾಡೋದು ಉತ್ತಮ. ನಿಮಗೆ ಜಾಬ್ ಬೇಕು ಅಂದರೆ ಮಾತ್ರ 100% ಸೆಲೆಕ್ಟ್ ಆಗ್ತಾರೆ, ಇದು ನನ್ನ ಗ್ಯಾರಂಟಿ. ಓಕೆ, ಇನ್ನು ನೆಕ್ಸ್ಟು ಈ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತೇಳಿ. ಈಗ ಪ್ರೆಸೆಂಟು ನಿಮ್ಮೆಲ್ಲರಿಗೂ ಗೊತ್ತಿದೆ, ಪೋಸ್ಟ್ ಆಫೀಸ್ GDS ಶೆಡ್ಯೂಲ್ 2 ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತಂದರೆ, ಪೋಸ್ಟ್ ಆಫೀಸ್ GDSನ ಒಂದು ಏನಪ್ಪ ಅಂತಂತಂದರೆ ಶೆಡ್ಯೂಲ್ 1 ನೋಟಿಫಿಕೇಷನ್ ಏನಿದೆ ಅದು ಇನ್ನೂ ಸಹ ಚಾಲ್ತಿಯಲ್ಲಿದೆ. ಅಂತಂದರೆ ಈಗ ಥರ್ಡ್ ಲಿಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಥರ್ಡ್ ಲಿಸ್ಟಲ್ಲಿ ಇದು 24 ಮೇವರೆಗೂ ಏನಿದೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನು ಸಬ್ಮಿಟ್ ಮಾಡೋದಕ್ಕಿದೆ. ಹಾಗಾಗಿ ನಿಮ್ಮದು ಅಂದಾಜಾಗಿ ಇದು ಒಂದು 5th ಲಿಸ್ಟ್ವರೆಗೂ ಬರುವಂಥ ಸಾಧ್ಯತೆ ಇದೆ. ಓಕೆ, 5th ಲಿಸ್ಟ್ವರೆಗೂ ಬಂದೇ ಬರುತ್ತೆ, ಒಂದು 5th ಲಿಸ್ಟು. ಹಾಗಾಗಿ 5th ಲಿಸ್ಟ್ ಅಂತಂದ್ರೂ ಜೂನ್-ಜುಲೈವರೆಗೂ ಸಹ ಹೋಗ್ತದೆ ಸ್ನೇಹಿತರೆ. ಓಕೆ, ಜೂನ್-ಜುಲೈವರೆಗೂ ಹೋದ್ರೂ ಬಟ್ ಇನ್ನೊಂದು ಲಿಸ್ಟ್, ಇನ್ನೊಂದು ನೇಮಕಾತಿ. ಬಟ್ ಅದಕ್ಕೂ ಏನು ಸಂಬಂಧ ಇಲ್ಲ. ಓಕೆ, ಈ ಒಂದು ನೇಮಕಾತಿಗೂ ಮತ್ತು ಫಸ್ಟ್ ಟೈಮ್ ಬಿಟ್ಟಿದ್ರಲ್ಲ ಆ ನೋಟಿಫಿಕೇಷನ್ಗೂ ಆಲ್ಮೋಸ್ಟ್ ನಿಮಗೆ ಒಂದೊಂದು ಸಾರಿ 4th ಲಿಸ್ಟ್ ಬಿಟ್ಟಾಗ, 5th ಲಿಸ್ಟ್ ಬಿಟ್ಟಾಗಲೇ ಇನ್ನು ಹೊಸ ನೋಟಿಫಿಕೇಷನ್ಗಳು ಬಂದಂಥ ಉದಾಹರಣೆಯೂ ಸಹ ಇದೆ ಈ ಹಿಂದೆ. ಹಾಗಾಗಿ ಈ ಸಾರಿಯೂ ಸಹ ಆ ರೀತಿ ಆಗ್ಬೋದು. ಒಟ್ಟಿನಲ್ಲಿ ನಿಮ್ಮದು ನೋಟಿಫಿಕೇಷನ್ ಬಂದುಬಿಟ್ಟು ಆಗಸ್ಟು ಮತ್ತು ಸೆಪ್ಟೆಂಬರಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಆ ಒಂದು ತಿಂಗಳುಗಳಲ್ಲಿ ನೀವು
ನೋಡ್ಬೋದು ಎಕ್ಸ್ಪೆಕ್ಟೆಡಾಗಿ ಈ ಒಂದು ಶೆಡ್ಯೂಲ್ 2 ಒಂದು ನೋಟಿಫಿಕೇಷನ್. ಓಕೆ, ಇದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿದೆ 10th ಪಾಸ್ ಆದಂಥ ಎಲ್ಲ ಅಭ್ಯರ್ಥಿಗಳು ಸಹ ಅಪ್ಲೈನ ಮಾಡ್ಬೋದು. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಗೋಕ್ಕೆ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.